ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು, ನಮ್ಮ ತಂದೆಯವರ ಮಾತುಗಳನ್ನು ಕೇಳಿದೆ. ಏನೋ ಒಂದು ಅವರ ಪುಣ್ಯ, ಅವರ ಮಾಡಿದಂಥ ಒಂದು ಸೇವೆ, ಭಗವಂತನ ಆಶೀರ್ವಾದದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದೆ. ಪಾಪ ನೆನ್ನೆನೂ ಅಲ್ಲೆಲ್ಲೋ ಮಾಗಡಿಲಿ ಯಾರೋ ಹೇಳವ್ರೆ, ನೀನು ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನು ಎಲ್ಲಿಂದ ಸಾಕ್ಷಿ ಗುಡ್ಡೆ ತರಲಿ? ನನ್ನ ಸಾಕ್ಷಿ ಗುಡ್ಡೆ ಈ ರಾಜ್ಯದ 6.5 ಕೋಟಿ ಜನ. ನಾನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ನಾನು ಸಾಕ್ಷಿ ಗುಡ್ಡೆ ತೋರಿಸೋ ಪರಿಸ್ಥಿತಿಲಿ ಇಲ್ಲ ನಾನು. ಪಾಪ ಹೇಳಿದ್ದಾರಲ್ಲ ನೆನ್ನೆ, ಅದೆಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ನನಗೆ. ಅದು ನೋಡಿದ್ರೆ ಅದು ಆ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥದ್ದು. ನಾನೇನು ಕೆಲಸ ಮಾಡಿದ್ದೇನೆ ಅದು ಈ ನಾಡಿನ 6.5 ಕೋಟಿ ಜನತೆಗೆ ಬಿಡ್ತೇನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ, ಇನ್ನೂ ಒಳ ಮೀಸಲಾತಿ ವಿಷಯದಲ್ಲಿ ತೀರ್ಮಾನ ತಗೊಳಕ್ಕಾಗದೇ ಇರತಕ್ಕಂಥ 8 ವರ್ಷ ಮುಖ್ಯಮಂತ್ರಿ ಆಗಿ ಪಾಪ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಾಕಿ ದಾಖಲೆನ ಇವತ್ತು ರಾಜ್ಯ ಆಳ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು ನಿಮಗೆ? 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆ ದಲಿತ ಸಮಾಜದ ಬಂಧುಗಳು ಇವತ್ತು ಅವರ ಒಂದು ಮೀಸಲಾತಿಯ ಬಗ್ಗೆ ನಡೀತಾ ಇರತಕ್ಕಂಥ ಈ ಗೊಂದಲಕ್ಕೆ ಎಷ್ಟು ವರ್ಷ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕೊಡ್ಲಿಕ್ಕೆ? ಇದನ್ನ ಕೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರಿಗೆ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಅಧಿಕಾರದ ಲಾಲಸೆಗೆ ಮಾತೆತ್ತಿರ ಅಹಿಂದ ಅಂತೇಳಿ ಬೇಕಾದಾಗ ಅಹಿಂದ ಹೇಳೋದು, ಅದು ಮುಗಿದ ಮೇಲೆ ಅವರಲ್ಲೇ ನೀವಿಲ್ಲೇ, ಇದು ನೀವು ನಡೆಸ್ಕೊಂಡ್ಬಂದಿದ್ದೀರಿ. ಅದರಿಂದ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. ನೆನ್ನೆ ಅದೆಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ನನಗೆ. ಅದು ನೋಡಿದ್ರೆ ಅದು ಆ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥದ್ದು. ನಾನೇನು ಕೆಲಸ ಮಾಡಿದ್ದೇನೆ ಅದು ಈ ನಾಡಿನ 6.5 ಕೋಟಿ ಜನತೆಗೆ ಬಿಡ್ತೇನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ, ಇನ್ನೂ ಒಳ ಮೀಸಲಾತಿ ವಿಷಯದಲ್ಲಿ ತೀರ್ಮಾನ ತಗೊಳಕ್ಕಾಗದೇ ಇರತಕ್ಕಂಥ 8 ವರ್ಷ ಮುಖ್ಯಮಂತ್ರಿ ಆಗಿ ಪಾಪ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಾಕಿ ದಾಖಲೆನ ಇವತ್ತು ರಾಜ್ಯ ಆಳ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು ನಿಮಗೆ? 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆ ದಲಿತ ಸಮಾಜದ ಬಂಧುಗಳು ಇವತ್ತು ಅವರ ಒಂದು ಮೀಸಲಾತಿಯ ಬಗ್ಗೆ ನಡೀತಾ ಇರತಕ್ಕಂಥ ಈ ಗೊಂದಲಕ್ಕೆ ಎಷ್ಟು ವರ್ಷ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕೊಡ್ಲಿಕ್ಕೆ? ಇದನ್ನ ಕೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರಿಗೆ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಅಧಿಕಾರದ ಲಾಲಸೆಗೆ ಮಾತೆತ್ತಿರ ಅಹಿಂದ ಅಂತೇಳಿ ಬೇಕಾದಾಗ ಅಹಿಂದ ಹೇಳೋದು, ಅದು ಮುಗಿದ ಮೇಲೆ ಅವರಲ್ಲೇ ನೀವಿಲ್ಲೇ, ಇದು ನೀವು ನಡೆಸ್ಕೊಂಡ್ಬಂದಿದ್ದೀರಿ.